ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಇವತ್ತು ಸಂಡೇ ಎಲ್ಲ ಮನ್ಯಾಗ ಮಕ್ಕಳೆಲ್ಲ ಮನ್ಯಾಗ ಇರ್ತಾವಲ್ಲ, ಹೀಗಾಗಿ ಇವತ್ತು ಗಿರ್ಮಿಟ್ಟು ಮಿರ್ಚಿನ ಸಾಯಂಕಾಲಕ್ಕೆ ಟೀ ಜೊತೆ ಸ್ನ್ಯಾಕ್ಸ್ ಆಗಿ ಸಿಂಪಲ್ ಮಾಡೋ ಒಂದು ಏನಿದೆ ಹುಬ್ಳಿ ಧಾರವಾಡ ಸ್ಪೆಷಲ್ ಗಿರ್ಮಿಟ್ಟು ಮಿರ್ಚಿ ಮಾಡ್ಬೇಕಂತ ಮಾಡೇನಿ. ಬರೀ ಯಾವ ರೀತಿ ಮಾಡೋದಂತ ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ವಿಡಿಯೋನ ನೋಡೋಕ್ಕಿಂತ ಮೊದಲು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸ ನೋಡೋರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಫಸ್ಟ್ ಒಂದು ದಬ್ರಿ ತೊಗೊಂಡೆ. ದಬ್ರಿ ಒಳಗೆ ಹಿಟ್ಟು ಹಾಕೋತ ನೋಡ್ರಿ, ಒಂದು ಬೌಲ್ನಷ್ಟೇ. ಅದು ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಬಿಡೋಣ. ಆಮೇಲೆ ಗಿರ್ಮಿಟ್ಟಿಗೆ ಪಲ್ಯ ಅಂತೂ ರೆಡಿ ಐತಿ, ಹಚ್ಕೊಂಬಿಡೋಣ ಅಂತ. ಈಗ ಇದಕ್ಕೆ ಅಜ್ವಾನ, ಜೀರಿಗೆ, ಆಮೇಲೆ ಧನಿಯನ್ನ ಕೂಟಿ ಇಟ್ಕೊಂಡನಿ. ಅವಡ ಜಬಡ ಉಪ್ಪು, ಸ್ವಲ್ಪ ಸೋಡಾ, ಅಡುಗೆ ಸೋಡಾ ಇದಿಷ್ಟು ಹಾಕಿ ಎಲ್ಲನೂ ಹಾಕ್ಬಿಡೋಣ. ಇದಕ್ಕೆ ಮಿರ್ಚಿಗೆ ಮೆಣಸಿನ್ಕಾಯಿ ತೊಗೊಂಡೇನಿ ನೋಡ್ರಿ. ಇವಿಷ್ಟು ಒಮ್ಮೆ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪನ ನೀರು ಹಾಕಿ ಕಲಿಸ್ಕೊಂಡ್ರಿ. ಸ್ವಲ್ಪ ಹಾಕ್ರಿ, ಭಾಳ ಹಾಕಿದ್ರೆ ಒಮ್ಮೆಲೆ ಅಳ್ಳಕ್ಕೆ ಹಾಕತಿ. ಅದಕ್ಕೆ ಸ್ವಲ್ಪ ಹಾಕ್ರಿ. ಇಷ್ಟು ಹಾಕಿ ಮಿರ್ಚಿ ಹಿಟ್ಟಿನ ಹದ ಏನೈತಲ್ಲ ಅಷ್ಟು ಮಾಡಿ ಹದ ಮಾಡಿ ಇಟ್ಕೋರಿ. ಒಂದೊಂದು ಎದ್ದು ಬಿಡುವಂಗೆ ಮಾಡ್ಕೋಬೇಕು. ಎಷ್ಟು ಕಮ್ಮಿ ಹಿಟ್ಟು ತೊಗೊಂಡ್ರಲ್ಲ ಇವ್ರು ಅನ್ಬೋದು. ಸ್ವಲ್ಪ ಅಂದ್ರೆ ಸ್ವಲ್ಪ ಮಾಡಾಕತ್ತಾನ, ಭಾಳ ಮಾಡಾತಿಲ್ಲ. ಯಾಕಂತಂದ್ರೆ ಒಮ್ಮೊಮ್ಮೆ ನನ್ನ ಮಕ್ಕಳು ತಿಂತಾವ, ಒಮ್ಮೆ ತಿನ್ನಂಗಿಲ್ಲ. ಹೀಗಾಗಿ ಏನೇ ಇಲ್ಲಾಂದ್ರೆ ಒಬ್ಬೊಬ್ರಿಗೆ ಎರಡೆರಡು ಬಂದಿರ್ಬೇಕು ನೋಡ್ರಿ, ಅಷ್ಟೇ. ಇಷ್ಟು ತೊಗೊಂಡು ನೋಡ್ರಿ, ಇಷ್ಟ ಮಿರ್ಚಿ ಹಾಕವು ಇವು. ಇದು ಉಳ್ಳಾಗಡ್ಡಿ ಹುಳಿ ರೆಡಿ ಆಗೈತೆ ನೋಡ್ರಿ. ಈಗ ಫಸ್ಟಿಗೆ ಚುಮ್ಮರಿನ ಹಚ್ಚಿಟ್ಕೊಂಬಿಡೋಣಂತ. ಉಳ್ಳಾಗಡ್ಡಿ ಪಲ್ಯ ಹೇಳ್ತವ, ಉಳ್ಳಾಗಡ್ಡಿ ಹುಳಿ. ಇದ್ದಾಗ ಮಿರ್ಚಿ ಮಾಡಕ್ಕೆ ಅಂಥೇಳಿ ಎಣ್ಣೆನ ಕಾಯಕ್ಕಿಡೋಣ. ಇದು ಕಾಯಿ ಮಟ್ಟ ಅಂತಂದ್ರೆ ಇಷ್ಟಾಗಿ ಗಿರ್ಮಿಟ್ಟು ರೆಡಿ ಆಕತಿ. ಚುಮ್ಮರಿನ ಹಾಕ್ಕೊಳಕತ್ತೆ ನೋಡ್ರಿ. ಹಾಕಿ ಮಿಕ್ಸ್ ಮಾಡೋಣ ಚೆಂದಾಗ. ಎಲ್ಲನೂ ಕಲಸಿ ಇದಕ್ಕೆ ಮೇಲೆ ಸ್ವಲ್ಪ ಪುಟಾಣಿ ಹಿಟ್ಟನ್ನು ಹಾಕಿ ಕಲಸಿ ಇಟ್ಕೊಂಬಿಡೋಣ. ಖಾರದನಿ, ಗಿರ್ಮಿಟ್ಟು, ಮಿರ್ಚಿ ಮಸ್ತ್ ಕಾಂಬಿನೇಷನ್ ಆಕತಿ. ತೋರಿಸ್ತೇನೆ ನಿಮಗೆ. ಇದೆಲ್ಲ ಕಲಸಿಟ್ವಲ್ಲ, ಈಗ ಸ್ವಲ್ಪ ಮೆಣಸಿನ್ಕಾಯಿ ತುನ್ನ ಕಟ್ ಮಾಡಿ ಇಟ್ಕೊಳ್ಳೋಣ, ಇಲ್ಲಾಂದ್ರೆ ಅವು ಸಿಡಿತವ. ಈಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ನಲ್ಲ, ಅದು ಎಣ್ಣೆ ಕಾದತಿ ನೋಡ್ರಿ. ಸ್ವಲ್ಪ ಹಿಟ್ಟು ಬಿಟ್ಟು ತೋರಿಸ್ತೀನಿ ನೋಡ್ರಿ ನಿಮಗೆ ಎಣ್ಣೆ ಹೆಂಗೆ ಕಾದತಿ ಅಂಥೇಳಿ. ನೋಡ್ರಿ ಬಜ್ಜಿ ಮ್ಯಾಲೆ ಬೆಂದು ಬಿಡ್ತದೆ. ಬೆಂದು ಎಣ್ಣೆ ಒಳಗೆ ತೇಲಾಕತ್ತ. ಈಗ ಮಿರ್ಚಿನ ಬಿಟ್ಬಿಡೋಣ. ಫ್ರೆಂಡ್ಸ, ಸ್ವಲ್ಪ ಎಣ್ಣೆ ಇನ್ನೂ ಇಷ್ಟೊಂದು ಓವರ್ ಹಾಕೋದಕ್ಕಿಲ್ಲ. ಅದಕ್ಕೆ ಒಂದ ಹಾಕಿ ಅದನ್ನು ಬಿಟ್ಟು ತೆಗೆದು
ನೆಕ್ಸ್ಟ್ ಬಿಡಾಕತ್ತೆ ನೋಡಿರಿ. ಈಗ ಎಣ್ಣೆ ಜಾಸ್ತಿ ಹಾಕಿದ ಕೂಡಲೇ ಕೆಂಪಗಾಕತ್ತೆ. ಯಾವ ರೀತಿ ಉಬ್ತಾವೆ ನೋಡಿರಿ. ನಾನು ಹಿಟ್ಟನ್ನು ಭಾಳ ಹಚ್ಚೋದು ಬೇಡ ಅಂಥೇಳಿ, ಯಾಕಂದ್ರೆ ಮೆಣ್ಸಿನ್ಕಾಯಿ ಖಾರನೇ ಇರಲಿಲ್ಲ ಅವು, ಸ್ವಲ್ಪನೇ ಅದ್ದಿ ಬಿಟ್ರತ ಅಂಥೇಳಿ. ಯಾಕಂದ್ರೆ ಅವು ಮಿರ್ಚಿ ಒಳಗೆ ಕರೆದ್ರೆ ಟೇಸ್ಟ್ ಭಾರಿ ಹತ್ತವ. ಹೀಗಾಗಿ ಒಂದೊಂದಾಗಿ ಬಿಟ್ಟು ತಗೊಂಬಿಡೋಣ. ನೆಕ್ಸ್ಟ್ ಆತಲ್ಲ ಫ್ರೆಂಡ್ಸ್, ಈಗ ಬಜ್ಜಿ ಬಿಟ್ಟು ಎಲ್ಲನೂ ತೆಗೆದೆ. ಇನ್ನು ನೆಕ್ಸ್ಟ್ ಏನೈತಲ್ಲ ಗಿರ್ಮಿಟ್ ರೆಡಿ ಮಾಡಿಟ್ಟಿದ್ದೆಲ್ಲ ರೆಡಿ ಆಗ್ಯಾವ. ಇನ್ನು ಸರ್ವ್ ಮಾಡ್ಕೊಂಬಿಡೋಂಬರ್ರಿ. ಕಾಯಿಗೆ ಚೊಯ್ಚೆ ನೀರು ಬರಕತ್ತವ ಪಟ ಯಾವಾಗ ಗಿರ್ಮಿಟ್ಟು ಮಿರ್ಚಿ ತಿಂತೇವೆ ಅಂಥೇಳಿ. ಇನ್ನು ನಮ್ಮ ಗೌಡ್ರಿಗೆ ಹಾಕಿಕೊಟ್ಟೆ. ನೆಕ್ಸ್ಟ್ ನಾನು ಹಾಕ್ಕೊಂಬಿಡ್ತೀನಿ. ಯಾಕೋ ನಮ್ಮ ದೀಕ್ಷಾ ಗೌರೀಶನ್ನ ಕರೆದೆ. ಆಟಕ್ಕೆ ಹೊರಗೆ ನಿಂತಾರವರು, ಬರೋಕೆ ರೆಡಿ ಇಲ್ಲ. ಆಮೇಲೆ ಬಂದು ತಿಂತಾರೆ. ಇವಾಗ ಇದಕ್ಕೆ ಕಾರ್ದನಿ ಒಂದೆರಡ ಹಾಕಿಬಿಡೋಣ್ರಿ. ಮಿರ್ಚಿ ಗಿರ್ಮಿಟ್ಟು ಮ್ಯಾಲೆ ಕಾರ್ದನಿ. ನಿಮಗೆ ಬೇಕಂದ್ರೆ ಹಸಿ ಉಳ್ಳಾಗಡ್ಡಿ ಕೊತ್ತಂಬರಿನ ಸಣ್ಣಗೆ ಹೆಚ್ಚೋರಿ, ಟೊಮೆಟೊ ಹಾಕ್ಕೊರಿ, ಮಸ್ತ್ ಟೇಸ್ಟ್ ಹಾಕವು. ನಾವೆಲ್ಲ ಅವನ್ನೆಲ್ಲ ಲೈಕ್ ಮಾಡೋಂಗಿಲ್ಲ, ಹೀಗಾಗಿ ಇಷ್ಟನ್ನು ಮಾಡಿದೆ ಸಿಂಪಲ್ಲಾಗಿ. ಕೊತ್ತಂಬರಿ ಅಂತೂ ಎಲ್ಲಿ ಇರಲಿಲ್ಲ ಫ್ರೆಂಡ್ಸ. ಇವತ್ತೇ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ನೋಡೋರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬರ್ರಿ ಫ್ರೆಂಡ್ಸ, ನಾವು ಈಗ ನಾಷ್ಟ ಮಾಡೋಣಂತ. ಗೌಡ್ರೆ, ನಾಷ್ಟ ಹೆಂಗಾಗೈತೆ ರೀ? ಚಲೋ ಆಗೈತಪ್ಪ. ಮಸ್ತ್ ಆಗೈತೆ. ಮಿರ್ಚಿ ಗಿರ್ಮಿಟ್ಟು ಟೇಸ್ಟ್ ಆಗೈತೆ.